ಅವರಿಬ್ಬರೂ ಸಹ ಕನ್ನಡ ಸಿನಿಮಾ ರಂಗದವರು. ಒಬ್ಬರು ಹಿರಿಯ ನಟಿ, ಇನ್ನೊಬ್ಬರು ನಿರ್ದೇಶಕ. ಇವರಿಬ್ಬರ ಮಧ್ಯೆ ಅದೇನು ಒಪ್ಪಂದ ಆಗಿತ್ತೋ ಗೊತ್ತಿಲ್ಲ. ಸ್ನೇಹ ಸಲುಗೆ ಅಂತ ಮದುವೆ ಆಗಿದ್ರಂತೆ. ಆದ್ರೀಗ ನಟಿಮಣಿ ಕಾಟ ಕೊಡ್ತಿದ್ದಾರೆ ಅಂತ ನಿರ್ದೇಶಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಿರುತೆರೆಯ ನಟಿ ಮೇಲೆ ಬಿತ್ತು ಕಿರುಕುಳ ಕೇಸ್. ನಟಿ ಶಶಿಕಲಾ ಮೇಲೆ ಡೈರೆಕ್ಟರ್ ಕಂಪ್ಲೇಂಟ್. ಕಿರುತೆರೆ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ಇವರನ್ನ ಬಹುತೇಕರು ನೋಡಿಯೇ ಇರ್ತಾರೆ. ಕನ್ನಡ ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಚಿರಪರಿಚಿತವಾದ ನಟಿ. ಇದೇ ನಟಿ ಈಗ ಬೇಡದ ವಿಷಯಕ್ಕೆ ದೊಡ್ಡ ಸುದ್ದಿಯಾಗ್ತಿದ್ದಾರೆ. ನಿರ್ದೇಶಕ ಹರ್ಷವರ್ಧನ್ ನಟಿ ಶಶಿಕಲಾ ವಿರುದ್ಧ ತಿರುಗಿ ಬಿದ್ದಿದ್ದು ಇಬ್ಬರ ನಡುವೆ ಇದ್ದಂಥ ರಹಸ್ಯಕರ ಸಂಗತಿಯನ್ನ ಬಟಾಬಯಲು ಮಾಡಿದ್ದಾರೆ. ಬರೀ ಜಗಜ್ಜಾಹೀರು ಮಾಡುವುದಷ್ಟೇ ಅಲ್ಲ, ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಏರಿದ್ದಾರೆ. 2021ರಲ್ಲಿ ನಟಿ ಶಶಿಕಲಾ ಹಾಗೂ ನಿರ್ದೇಶಕ ಹರ್ಷವರ್ಧನ್ ಮಧ್ಯೆ ಸ್ನೇಹ ಬೆಸೆದುಕೊಂಡಿತ್ತು. ಈ ವೇಳೆ ನಿರ್ದೇಶಕ ಹರ್ಷವರ್ಧನ್ ಒಂದು ಷರತ್ತನ್ನು ಹಾಕಿದ್ರಂತೆ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮದುವೆ ಆಗಲ್ಲ ಅಂತ ಕಂಡೀಷನ್ ಹಾಕಿದ್ರಂತೆ. ಇದಕ್ಕೆ ಶಶಿಕಲಾ ಕೂಡ ಒಪ್ಕೊಂಡಿದ್ರಂತೆ. ಹೀಗಾಗಿನೇ ಇಬ್ಬರು ಕೂಡ ಕ್ಲೋಸ್ ಆಗಿದ್ರು. ಆದರೆ ದಿನಗಳು ಉರುಳ್ತಾ ಇದ್ದಂತೆ ಶಶಿಕಲಾ ನನ್ನನ್ನು ಮದುವೆ ಆಗುವಂತ ಒತ್ತಾಯಿಸೋದಕ್ಕೆ ಶುರು ಮಾಡಿದ್ರಂತೆ. ಇದೇ ವಿಷಯವಾಗಿ ಇಬ್ಬರ ಮಧ್ಯೆ ಕಿರಿಕ್ ಆಗ್ತಾ ಇತ್ತಂತೆ. ಹರ್ಷವರ್ಧನ್ ಜೈಲಿಗೂ ಕೂಡ ಹೋಗಿ ಬಂದಿದ್ರಂತೆ. ಹರ್ಷವರ್ಧನ್ ದೂರು ಕೊಟ್ಟಿರುವ ಪ್ರಕಾರ ಜೈಲಿಗೆ ಹೋಗಿ ಬಂದ್ಮೇಲೂ ಶಶಿಕಲಾ ಕಾಟ ನಿಂತಿರಲಿಲ್ಲ. ಮದುವೆ ಆಗುವಂತ ತುಂಬಾ ಕಾಡ್ತಿದ್ರಿಂದ ಇಬ್ಬರು ಹಸೆಮಣೆ ಏರಿದ್ರು. ಒಂದಿಷ್ಟು ಕಾಲ ನೆಮ್ಮದಿಯಾಗಿದ್ದವರ ಮಧ್ಯೆ ಮತ್ತೆ ಕಿರಿಕ್ ಶುರುವಾಗಿದೆ. ಹರ್ಷವರ್ಧನ್ ಆರೋಪ ಮಾಡಿರುವ ಪ್ರಕಾರ ನಟಿ ಶಶಿಕಲಾ ತುಂಬಾ ಟಾರ್ಚರ್ ಕೊಡ್ತಾ ಇದ್ರಂತೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಹರ್ಷವರ್ಧನ್ ಹಾಗೂ ಆತನ ತಾಯಿಯನ್ನ ಮನೆಯಿಂದ ಹೊರಹಾಕಿದ್ದಾರಂತೆ. ಇಷ್ಟಾದರೂ ಕೂಡ ಶಶಿಕಲಾ ಕಾಟ ಕೊಡೋದು ನಿಂತಿಲ್ಲ. ಮೇಲಿಂದ ಮೇಲೆ ಬೆದರಿಕೆಯನ್ನು ಹಾಕಿ ಮಾನಸಿಕ ಕಿರುಕುಳ ನೀಡ್ತಿದ್ದಾರೆ ಅಂತ ಹರ್ಷವರ್ಧನ್ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ನಟಿ ಶಶಿಕಲಾ ಅವರನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತಿದ್ದಾರೆ. ಕೇಸ್ ಸಂಬಂಧ ಯಾವುದೇ ಪೊಲೀಸ್ ಠಾಣೆಯಿಂದಲೂ ಕರೆ ಬಂದಿಲ್ಲ. ನಾನು ನನ್ನದೇ ದಾರಿಯಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಯಾಕೆ ಬೆದರಿಕೆ ಹಾಕ್ಲಿ ಅಂತ ನ್ಯೂಸ್ 18ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಇಂದ FIR ಆದ್ರೆ ನಂಗೆ ಫೋನ್ ಬರುತ್ತೆ. ನನಗೆ 4 ದಿವಸ ಆದ್ರೂ ಫೋನ್ ಬಂದಿಲ್ಲ ಅಂದ್ರೆ ನನಗೆ ಬೇರೆಯವ್ರು ಯಾರೋ ಕಳ್ಸಿದ್ರು ಅಷ್ಟೇ. ಬ್ಲ್ಯಾಕ್ ಮೇಲ್ ಮಾಡಿ ಯಾರಿಗೋ ದುಡ್ಡು ಕಿತ್ಕೊಳ್ಳೋ ಅಂತ ಗತಿ ನನಗಂತೂ ಬಂದಿಲ್ಲ. ಯಾಕಂದ್ರೆ ನಾನು ನ್ಯಾಯದ ರೀತಿಲಿ ಹೋಗ್ತೀನಿ. ಬಂಡಿಗೆ ಇಟ್ಕೊಂಡು ಮನೆ ಹಾಳೋ ರೀತಿಲಿ ಹೋಗಲ್ಲ. ಯಾಕಂದ್ರೆ ನಾನು ಕಷ್ಟಪಟ್ಟಿರೋಳು. 600 ಸಿನಿಮಾ ಮಾಡಿರೋಳು ನಾನು. ಯಾವ್ದೋ ಇವತ್ತು ಕಿತ್ತೋಗಿರೋಂಗ್ ನಾನು ಓಡ್ ಬಂದಿಲ್ಲ. 200 ರೂಪಾಯಿಂದ ಹಿಡಿದು ಫುಟ್ಪಾತಲ್ಲಿ ಕುತ್ಕೊಂಡು ಒಳಗ್ ಬಂದಿರೋಳು ನಾನು. ಜೀವನ ಕಷ್ಟ ಏನು, ಒಂದು ಅನ್ನದ ಬೆಲೆ ಏನು, ಒಂದು ಹೆಣ್ಣಂದ್ರೆ ಏನು, ಈ ಪ್ರಪಂಚದಲ್ಲಿ ಒಂದು ಒಂಟಿ ರೋಡಲ್ಲಿ ನಿಂತಾಗ ಬದುಕೋದೇನು ಅಂತ ಗೊತ್ತು ನನಗೆ. ನಟಿ ಶಶಿಕಲಾ ಜೊತೆ ಅರುಣ್ ಕುಮಾರ್ ಅನ್ನೋರ ಜೊತೆಗೂ ಹರ್ಷವರ್ಧನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಇಬ್ಬರ ನಡುವಿನ ಒಪ್ಪಿತ ಸಂಬಂಧ ಬೀದಿಗೆ ಬಂದಿದ್ದು ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.